ನಮಸ್ತೆ. ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ನಮ್ಮ ತಿರುಗುಬಾಣದ ಅತಿಥಿ ಮಾಜಿ ಸಚಿವರು ಮತ್ತು JDSನ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ನಾಗರಾಜ್ ಶೆಟ್ರು. ನಾಗರಾಜ್ ಶೆಟ್ರೆ, ತಿರುಗುಬಾಣಕ್ಕೆ ಸ್ವಾಗತ. ನಮಸ್ಕಾರ. ಎರಡನೇ ಬಾರಿ ಸ್ವಾಗತ. ಈ ಹಿಂದೊಮ್ಮೆ ಬಂದಿದ್ರಿ ತಿರುಗುಬಾಣಕ್ಕೆ. ನಾನು ಬಹಳ ಸಮಯದಿಂದ ಕರಿತಾ ಇದ್ದೇನೆ ನಿಮ್ಮನ್ನು, ಬನ್ನಿ ಬನ್ನಿ ಅಂತ. ಇವತ್ತೇನೋ ದಿನ ಕೂಡಿ ಬಂತು. ಹೌದು, ಇದು ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀರಾ ರಾಜಕಾರಣದಲ್ಲಿ? ರಾಜಕಾರಣದಲ್ಲಿ ಯಾವಾಗಲೂ ಬ್ಯುಸಿ ಇರುವಂಥ ಜನ ನಾವು. ಯಾಕಂದರೆ ಯಾವಾಗಲೂ ಒಬ್ಬ ಜವಾಬ್ದಾರಿ ಕೊಟ್ಟ ಮೇಲೆ ಆ ಜವಾಬ್ದಾರಿ ತಕ್ಕಂತೆ ನಾವು ಕೆಲಸ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಹೊಸ ಜವಾಬ್ದಾರಿ ಸಿಕ್ಕಿದೆ, ಅದರ ಬಗ್ಗೆ ನಾನು ಕೆಲಸ ಮಾಡ್ತಾಯಿದ್ದೇನೆ. ಸ್ವಲ್ಪ ಬ್ಯುಸಿ ಆಗಿದೆ, ಬರಲಿಕ್ಕಾಗಿಲ್ಲ. ಇವತ್ತೀಗ ಬಂದಿದೆ. ಲಾಸ್ಟ್ ಟೈಮ್ ಬಂದಾಗ ನೀವು JDSನ ಒಬ್ಬ ಸಾಮಾನ್ಯ ಸದಸ್ಯರಾಗಿ ಇಲ್ಲಿ ಬಂದಿದ್ದೀರಿ. ಈ ಬಾರಿ ಬಂದಾಗ JDSನ ರಾಜ್ಯ ಉಪಾಧ್ಯಕ್ಷರಾಗಿ ಬಂದಿದ್ದೀರಿ. ಕಂಪ್ಲೀಟ್ ಚೇಂಜಸ್ ಅಲ್ವಾ? ರಾಜ್ಯ ಉಪಾಧ್ಯಕ್ಷ ಅಂತ ಹೇಳಿದ್ರೆ ಅದು ಸಂಘಟನಾತ್ಮಕವಾಗಿ ನಾನು ಸದಸ್ಯನಾಗಿ ಸೇರ್ಪಡೆಗೊಂಡೆ. ತದನಂತರ ನನಗೆ ಅವರ ಎಲ್ಲ ಹಿರಿಯರು ಸೇರಿ, ಜಿಲ್ಲೆ ಹಿರಿಯರು ಸೇರಿ ನನ್ನನ್ನು ರಾಜ್ಯ ಉಪಾಧ್ಯಕ್ಷ ಜವಾಬ್ದಾರಿಯನ್ನು ಕೊಟ್ಟರು. ಆದರೆ ಶೆಟ್ರು ನನ್ನ ಹತ್ರ ಇದೇ ತಿರುಗುಬಾಣ ಕಾರ್ಯಕ್ರಮದಲ್ಲಿ ಹೇಳಿದರು, ನನಗೆ ಹುದ್ದೆ ಬೇಡ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ. ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ಹುದ್ದೆ ಅಂತೇಳಿ ಎರಡು ವಿಚಾರ ಉಂಟು. ಈ ಸಂಘಟನಾತ್ಮಕ ಹುದ್ದೆಯೇ ಬೇರೆ ಮತ್ತು ಬೇರೆ ಹುದ್ದೆಯೇ ಬೇರೆ. ಕೆಲವರ ತಲೆಯಲ್ಲುಂಟು, ಮನಸ್ಸಲ್ಲುಂಟು ಏನಂತ ಹೇಳಿದ್ರೆ, ನಾನು MLA ನಿಲ್ತೇನೆ ಅಥವಾ ಬೇರೆ ಬೇರೆ ಚುನಾವಣೆ ನಿಲ್ತೇನೆ, ನಾನು ಮಂತ್ರಿ ಆಗ್ತೇನೆ ಮತ್ತು ಇನ್ನೊಂದು, ಅದು ಯಾವುದು ಬೇಡ ಅಂತ ನಾನು ಹೇಳಿದೆ. ಅಂದರೆ ಉಪಾಧ್ಯಕ್ಷರಾಗಿ ಉಳಿತೀರಿ ಅಂತನಾ? ಉಪಾಧ್ಯಕ್ಷ ಹುದ್ದೆ ಕೂಡ ಒಂದು ರೀತಿಯಲ್ಲಿ ಅದೊಂದು ಸಾಮರ್ಥ್ಯ ಇರುವ ಹುದ್ದೆ ಅಥವಾ ಒಂದು ಕದರ್ ಇರುವ ಹುದ್ದೆ ಅಲ್ವಾ? ಅದು ಸಾಮಾನ್ಯವಾಗಿ ಸಂಘಟನಾತ್ಮಕ ದೃಷ್ಟಿಯಿಂದ ಪಕ್ಷ ಸಂಘಟನೆಗೆ ತೊಡಗಿಸುವವರಿಗೆ ಈ ಹುದ್ದೆಗಳ ಅವಶ್ಯಕತೆ ಇದೆ. ಇದು ಪಕ್ಷದ ಸಂಘಟನೆಗೋಸ್ಕರ ಈ ಕರಾವಳಿ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅಂತ ಪಕ್ಷದ ಹಿರಿಯರೆಲ್ಲ ಸೇರಿ, ನಮ್ಮ ಜಿಲ್ಲೆಯವರು ಸೇರಿ ನನಗೆ ಈ ಸ್ಥಾನಮಾನ ಕೊಟ್ಟಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಮತ್ತು ನಿಷ್ಠಾವಂತರಾಗಿ ದುಡಿತಾ ಇದ್ದೇನೆ. ನಾಗರಾಜ್ ಶೆಟ್ರು JDS ಸೇರಿದ ಮೇಲೆ ಬಹಳ ಆ್ಯಕ್ಟಿವ್ ಆದ್ರಿ ಅಲ್ವಾ? ಉತ್ಸಾಹ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂತ? ಹಾಗೇನಿಲ್ಲ, ಹಿಂದೆಯೂ ನಂದು ಉತ್ಸಾಹ ಇತ್ತು. ಹಿಂದೆ ಬೆಳಿಗ್ಗೆ ಹೋದ ರಾತ್ರಿ 2 ಗಂಟೆ ಬರ್ತಾ ಇದ್ದೆ. ಇವತ್ತಿಗೂ ಅದನ್ನೇ ನಡೆಸ್ತಾ ಇದ್ದೆ. ಆದರೆ ಈಗ ನೋಡಿದರೆ ಕಾಲಿಗೆ ಚಕ್ರ ಕಟ್ಟಿಕೊಂಡ ರೀತಿಯಲ್ಲಿ ನೀವು ತಿರುಗಾಡ್ತಾ ಇದ್ದೀರಿ. ಒಂದಿನ ಬೀದರ್, ಒಂದಿನ ಗುಲ್ಬರ್ಗ, ಈ ರೀತಿ ಬಹಳ ಕಡೆಯಲ್ಲಿ ತಮ್ಮ ಚಟುವಟಿಕೆಗಳು, ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತೀರಿ. ಹಾಗೇನು ಅಂತಲ್ಲ, ಅದು ಎಲ್ಲೆಲ್ಲಿ ಕರೀತಾರೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಾನು ಒಬ್ಬ ರಾಜ್ಯದ JDSನ ಉಪಾಧ್ಯಕ್ಷನಾಗಿ ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ. ಅಂದರೆ BJPಯಲ್ಲಿ ಇರುವಾಗ ಈ ಉತ್ಸಾಹ ಇರಲಿಲ್ಲ ನಾಗರಾಜ್ ಶೆಟ್ರು? ಉತ್ಸಾಹ ಇತ್ತು, ನಮಗೆ ಜವಾಬ್ದಾರಿಯನ್ನು ಹೆಚ್ಚು ಕೊಡ್ತಿರ್ಲಿಲ್ಲ. ಉತ್ಸಾಹ ಇತ್ತು, ಆದರೆ ಸಂಘಟನಾತ್ಮಕ ದೃಷ್ಟಿಯಿಂದ ನಮಗೆ ಹೆಚ್ಚು ಜವಾಬ್ದಾರಿ ಕೊಡಲಿಲ್ಲ. ನಮಗೆ ಮಂತ್ರಿ ಮಾಡಿದರು ಅಥವಾ ಕರಾವಳಿ ಅಧ್ಯಕ್ಷ ಮಾಡಿ ನಮ್ಮನ್ನು ಕೂರಿಸಿಬಿಟ್ರು ಅಷ್ಟೇ. ಅಂದರೆ ತಮಗೆ ತಮ್ಮನ್ನು BJPಯವರು ಅಷ್ಟು ಯೂಸ್ ಮಾಡ್ಕೊಳ್ಳಿಲ್ಲ ಯಾವುದೇ ಕಾರ್ಯಕ್ರಮಗಳಿಗೆ, ತಮ್ಮನ್ನು ಜವಾಬ್ದಾರಿ ಕೊಡಲಿಲ್ಲ ತಮಗೆ, ನನ್ನ ಅನಿಸಿಕೆ ಆಗಿ. പക്ഷെ ನನಗೆ ಅನಿಸೋದು ನಾಗರಾಜ್ ಶೆಟ್ರು JDSಗೆ ಸೇರಿದ್ದು ಬಾಣಲೆಯಿಂದ ಬೆಂಕಿಗೆ ಹಾರಿದಾಗ ಆಯ್ತಾ ಅಂತ. ಹಾಗೇನಿಲ್ಲ, ನನಗೆ ನಾನು ಹೇಳಿದೆ, ಮಾನಸಿಕವಾಗಿ ನಾನು ಭಾಳ ತೃಪ್ತಪಟ್ಟಿದ್ದೇನೆ ಮತ್ತು ಮಾನಸಿಕವಾಗಿ ನನಗೆ ಭಾಳ ನೆಮ್ಮದಿ ಇದೆ. ಮತ್ತು ನಾವು ಸಮಾಜದ ಸೇವಕರು, ಅಲ್ಲಿಯೂ ಸೇವೆ ಮಾಡ್ತಾ ಇದ್ದೇನೆ, ಇಲ್ಲಿಯೂ ಸೇವೆ ಮಾಡ್ತಾ ಇದ್ದೇನೆ. ಇವತ್ತಿಗೂ ನನಗೆ ಒಳ ಜಗಳಗಳು, BJPಯಲ್ಲಿರುವಂಥ ಒಳ ಜಗಳಗಳು JDSನಲ್ಲೂ ಕಾಣ್ತಾ ಇದೆ, ನಿಮ್ಮ ಜಿಲ್ಲೆಯಲ್ಲೂ ಕೂಡ ಕಾಣ್ತಾ ಇದೆ. ಸಾಮಾನ್ಯವಾಗಿ ಇವತ್ತಿನ ವಾಸ್ತವಿಕ ಸ್ಥಿತಿ ರಾಜಕೀಯದಲ್ಲಿ ಪಕ್ಷ ಬೆಳೆಯುವಾಗ, ಪಕ್ಷ ಅಭಿವೃದ್ಧಿ ಆಗ್ತಾ ಹೋಗುವಾಗ ಒಳ ಜಗಳಗಳು ಸಾಮಾನ್ಯ. ಆ ಒಳ ಜಗಳಗಳು ಯಾವ ರೀತಿ ಅಂತ ಇರಬೇಕಂತ ಹೇಳಿದ್ರೆ, ಗಂಡ ಹೆಂಡತಿ ಉಂಡು ತಿಂದು ಮಲಗುವವರೆಗೆ ಅಂತ. ಬೆಳಿಗ್ಗೆ ನಾವು ವಿಚಾರದಲ್ಲಿ ಜಗಳ ಮಾಡ್ತೇವೆ, ಮಧ್ಯಾಹ್ನ ಒಟ್ಟಾಗಿ ಊಟ ಮಾಡ್ತೇವೆ. ಈ ರೀತಿ ಪಕ್ಷದಲ್ಲಿ ನಡೆಯುವಂಥ ಗೊಂದಲ ಅಥವಾ ಒಳ ಜಗಳಗಳಿಗೆ ಹೆಚ್ಚು ಈಗ ಏನು ನಮ್ಮ ಮಾಧ್ಯಮದವರು ಅದಕ್ಕೆ ಹೆಚ್ಚು ಆಕರ್ಷಣೆ ಕೊಡ್ತಾರೆ, ಹೆಚ್ಚು ಇದು ಕೊಡ್ತಾರೆ. ಅದು ಸಾಮಾನ್ಯವಾಗಿ ಹಿಂದೆ ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಈಗ ಪ್ರತಿ ಮೀಟಿಂಗ್ಗೆ ಬಂದು ನಮ್ಮನ್ನು ವಿಡಿಯೋ ಮತ್ತೊಂದು ಇನ್ನೊಂದು ಹಾಕಿ ಟಿವಿಯಲ್ಲಿ ಹಾಕ್ತಾರೆ. ಸೊ ಯು ಆರ್ ಹ್ಯಾಪಿ ಇನ್ JDS? ಐ ಆಮ್ ಹ್ಯಾಪಿ. ಯಾವುದೇ ರೀತಿಯ ಬೇಸರಗಳು ಯಾವುದೂ ಇಲ್ಲ? ಇಲ್ಲ. ಎಸ್, ನಾನು JDSನ ವಿಚಾರಕ್ಕೆ ಬರ್ತೇನೆ. JDSಗೆ ಸೇರಿದ ನಂತರ, ನಾಗರಾಜ್ ಶೆಟ್ರು JDS ಸೇರಿದ ನಂತರ JDSಗೆ ನೀವು ಏನು ಮಾಡಿದ್ರಿ? JDSನಲ್ಲಿ ಪ್ರಾಮುಖ್ಯವಾಗಿ ನಮ್ಮ ಸಂಘಟನಾತ್ಮಕ ದೃಷ್ಟಿಯಿಂದ ತಳಮಟ್ಟದ ಕಾರ್ಯಕರ್ತರನ್ನು ಭೇಟಿಯಾಗುವಂಥ ಕೆಲಸ ಮಾಡ್ತಾ ಇದ್ದೇವೆ. ಯಾಕೆ ತಮ್ಗೆ ಗೊತ್ತಿದೆ, ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಇತ್ತು, ತದನಂತರ BJP ಬಂತು. ನಮ್ಮಲ್ಲಿ ಹಿಂದೆಯೂ ಕೂಡ ಸನ್ಮಾನ್ಯ ಲೋಕೇಶ್ ಶೆಟ್ಟರಾಗಲಿ ದಿವಂಗತ, ಅಥವಾ ಅಮರನಾಥ್ ಶೆಟ್ಟರು ಮಂತ್ರಿ ಆಗಿದ್ದರು, MLA ಆಗಿದ್ದರು, ವಸಂತ ಬಂಗೇರರು MLA ಆಗಿದ್ದರು. ತುಂಬ ಜನ ನಮ್ಮಲ್ಲಿ ಕೂಡ JDS ಜನತಾದಳದಲ್ಲಿ ಇದ್ದವರೇ. ಅದಕ್ಕಿಂತ ವಿಶೇಷ ಅಂತ ಹೇಳಿದ್ರೆ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಡಾಕ್ಟರ್ VS ಆಚಾರ್ಯ ನೇತೃತ್ವದಲ್ಲಿ 18 ಜನ MLAಗಳು ರಾಮಕೃಷ್ಣ ಹೆಗಡೆ ಅವರ ಸರ್ಕಾರಕ್ಕೆ ಸಪೋರ್ಟ್ ಕೊಟ್ಟಿದ್ದರು 83ರಲ್ಲಿ. ಹೌದು. ಅದಕ್ಕಿಂತ ವಿಶೇಷ ಅಂತಂದರೆ, ನಮ್ಮ ತುರ್ತು ಪರಿಸ್ಥಿತಿಯ ನಂತರ ದಿವಂಗತ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ನಂತರ
ಎಲ್ಲ ಪಾರ್ಟಿಗಳು ಒಟ್ಟಾಗಿ ಜನತಾ ಪಕ್ಷವಾಯಿತು. ಹ್ಮ್ ಆ ಜನತಾ ಪಕ್ಷದಲ್ಲಿ ದಳವೂ ಇತ್ತು, BJP ಜನಸಂಘವೂ ಇತ್ತು. ನಾವು ಒಟ್ಟಿಗಿದ್ವಿ ಮತ್ತು ಕಾರಣದಿಂದ ಡ್ಯುಯಲ್ ಮೆಂಬರ್ಶಿಪ್ ಅಂತ ನಾನು ಕೇಳಿದ ಪ್ರಶ್ನೆಗೆ ಇದಲ್ಲ ಆನ್ಸರ್. ನಾಗರಾಜ್ ಶೆಟ್ರೆ, ಹೇಳಿ. ಏನು ಮಾಡಿದ್ರಿ ಅಂತ JDS ಗೆ ಬಂದು ಈಗ JDS ಗೆ ಸೇರ್ಪಡೆ ಆದ ರಾಜ್ಯ ಉಪಾಧ್ಯಕ್ಷ ಸ್ಥಾನವಷ್ಟೇಯೋ ಅಥವಾ ಪಕ್ಷವನ್ನು ಸಂಘಟಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀರಾ? ಅದು ಪಕ್ಷ ಸಂಘಟನೆ ಮಾಡ್ತಾ ಇದ್ದೇವೆ. ಯಾವ ರೀತಿ ಅಂದ್ರೆ ನೀವು ಬಂದ ನಂತರ ಕಾರ್ಯಕರ್ತರ ಸಂಖ್ಯೆ ಏನಾದ್ರೂ ಜಾಸ್ತಿ ಆಯ್ತು? ಜಾಸ್ತಿ ಆಗ್ತಾ ಇದೆ, ಜನ ಕರೀತಾ ಇದ್ದೀರಿ ಇವತ್ತು ನಮ್ಮನ್ನು. ನಮ್ಮ ಊರಿಗೆ ಬನ್ನಿ, ನಮ್ಮ ಗ್ರಾಮಕ್ಕೆ ಬನ್ನಿ, ನಮ್ಮ ಕ್ಷೇತ್ರಕ್ಕೆ ಬನ್ನಿ. ಸೊ ಪ್ರತಿ ಕಡೆ ಜನ ಇವತ್ತು ಸೇರಿ, ವಿಶೇಷವಾಗಿ ಯುವಕರು ನಮಗೆ ಬನ್ನಿ ಸರ್ ನಾವು ಸೇರ್ತೇವೆ ನಿಮ್ಮ ಪಕ್ಷಕ್ಕೆ ಅಂತ ಹೇಳೋ ಕರೆಯುವಂಥ ದಿನನಿತ್ಯ ನಮಗೆ ಕರೆಗಳು ಬರ್ತಾ ಇದೆ, ನಾವು ಹೋಗ್ತಾ ಇದ್ದೇವೆ. ಸೊ ಆ ದೃಷ್ಟಿಯಿಂದ ಪಕ್ಷ ಬಲವರ್ಧನೆ ಆಗ್ತಾ ಇದೆ, ಸಂಘಟನೆ ಆಗ್ತಾ ಇದೆ. ವಿಶೇಷತೆ ಅಂತ ಹೇಳಿದರೆ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ನೋಡಿದರೆ ಕುಮಾರಸ್ವಾಮಿಯವರ ಮೇಲೆ ವಿಶ್ವಾಸ, ಪ್ರೀತಿ ಜಾಸ್ತಿ ಆಗುತ್ತೆ. ಕುಮಾರಸ್ವಾಮಿಯವರು ಮುಂದಿನ ಮುಖ್ಯಮಂತ್ರಿ ಅಂತ ಜನ ಇವತ್ತು ಅವರನ್ನು ಆ ಮುಖ್ಯಮಂತ್ರಿಯಾಗಿ ಕೂರಿಸಬೇಕೆಂಬ ಸಂಕಲ್ಪವನ್ನು ಆ ಮತದಾರರು ಕೂಡ, ಯುವಕರು ಯುವತಿಯರು ಪ್ರತಿಯೊಬ್ಬರು ಕೂಡ ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಈಗ ನಮ್ಮನ್ನು ಕರಿತಾ ಇದ್ದಾರೆ, ಬನ್ನಿ ನಾವು JDS ಸೇರ್ತೇವೆ, ನಾವು ಕೆಲಸ ಮಾಡ್ತೇವೆ, ನಾವು ಕುಮಾರಣ್ಣನ ಪಕ್ಷವನ್ನು ಗಟ್ಟಿ ಮಾಡ್ತೇವೆ, ಮುಂದಿನ ಚುನಾವಣೆಯಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು. ಎಸ್ ನಾಗರಾಜ್ ಶೆಟ್ರೆ, ಮತ್ತೊಂದು ನಿಮ್ಮ ಬಗ್ಗೆ ಕೇಳಿ ಬರ್ತಾ ಇರುವಂಥ ಆರೋಪ, ನೀವು ಅಮರನಾಥ್ ಶೆಟ್ರನ್ನು ಮೂಲೆ ಗುಂಪು ಮಾಡ್ತಾ ಇದ್ದೀರಿ ಅಂತ. ಇದು ನನಗೆ ಅರ್ಥವೇ ಆಗ್ತಾ ಇಲ್ಲ. ಯಾಕಂತೇಳಿ ಇದು ಯಾರೋ ಮಧ್ಯದಲ್ಲಿ ಇದು ಸಾಮಾನ್ಯವಾಗಿ ನನಗೂ ಹಿಂದೆ ಕೂಡ ಅದೇ ಮಾತುಗಳಿತ್ತು. ನನಗೂ ಕೃಷ್ಣ ಬಾಲೆಮಾರಿಗೂ ಸರಿ ಇಲ್ಲ, ಈ ರೀತಿಯೆಲ್ಲ ಹಿಂದೆ ನಾ ಪಕ್ಷದಲ್ಲಿರುವಾಗಲೂ ಬರ್ತಾಯಿತ್ತು. ನಮಗೆ ಆ್ಯಕ್ಚುಲಿ ನಾವು ಆ ವಿಚಾರವೇ ಇಲ್ಲ. ಇದು ಸುಮ್ಮನೆ ಒಂದು ಸಣ್ಣ ಸ್ವಾರ್ಥಕ್ಕೋಸ್ಕರ ನಮ್ಮನ್ನು ಇದು ಮಾಡುವಂಥ ಒಂದು ಕೆಲಸ. ಇವತ್ತು ಉದಾಹರಣೆಗೆ ಹೇಳ್ತಾ ಇದ್ದೇನೆ, ಇವತ್ತು ನಾನು ಅಮರನಾಥ್ ಶೆಟ್ಟಿ ಒಟ್ಟಿಗೆ ಅವರ ಕ್ಷೇತ್ರದಲ್ಲಿ ಕಾಳೆಂಗಡಿಯಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ಇಲ್ಲಿಗೆ ಬರ್ತಾ ಇದ್ದೇನೆ. ನಿನ್ನೆ ಕೂಡ ಕಟೀಲಲ್ಲಿ ಅವರ ಒಟ್ಟಿಗೆ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಅಮರನಾಥ್ ಶೆಟ್ಟರನ್ನು ತಾವು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ. ಅಮರನಾಥ್ ಶೆಟ್ಟಿ ದಿನನಿತ್ಯ ನಾನು ಮಾತಾಡ್ತಾ ಇದ್ದೇನೆ. ನಿನ್ನೆ ಕೂಡ ಕಟೀಲಲ್ಲಿ ಒಟ್ಟಿಗಿದ್ವಿ, ಇವತ್ತು ಹಳೆಂಗಡಿಯಲ್ಲಿ ಒಟ್ಟಿಗಿದ್ದೇವೆ. ಅದು ಸುಳ್ಳು. ನಾನು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ನನಗೂ ಅಮರನಾಥ್ ಶೆಟ್ಟಿ ನಮ್ಮ ಹಿರಿಯರು, ಅವರು ಭಾಳ ಅಮರನಾಥ್ ಶೆಟ್ಟರಿಗೆ ಮತ್ತು ನಿಮಗೆ ಭಿನ್ನಾಭಿಪ್ರಾಯಗಳು ಇಲ್ಲವಿಲ್ಲ, ಸಾಧ್ಯವಿಲ್ಲ. ಅಂದ್ರೆ ನಾಗರಾಜ್ ಶೆಟ್ಟರು ಮೊನ್ನೆ ಬಂದು JDS ಸೇರಿದ್ರು, ಅವರು ಲೆಕ್ಕಕ್ಕಿಂತ ಜಾಸ್ತಿ ಓಡಾಡ್ತಾರೆ, ಲೆಕ್ಕಕ್ಕಿಂತ ಜಾಸ್ತಿ ನನಗೆ ಓಡಾಡಲಿಕ್ಕೆ ಅವರೇ ಪ್ರೇರಣೆ ಕೊಡ್ತಾ ಇದ್ದಾರೆ. ಈಗ ಅಮರನಾಥ್ ಶೆಟ್ಟಿ ಹೇಳ್ತಾ ಇದ್ದಾರೆ, ಈಗ ಬರುವಾಗಲೇ ಹೇಳಿದರು, ನೀವು ಸ್ಪಷ್ಟವಾಗಿ ಸ್ಪಂದನ TVಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿ ಅಂತ. ಈಗ ನಾವು ಪ್ರತಿಯೊಂದು ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ. ಸೊ ಆ ದೃಷ್ಟಿಯಿಂದ ನಮ್ಮದು ಭಾಳ ಕ್ಲಾರಿಟಿ ಇರಬೇಕು. ಅವರು ನಮ್ಮನ್ನು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರಿತಾ ಇದ್ದಾರೆ. ಒಂದು ಎರಡನೇದಾಗಿ ಎಲ್ಲ ಯಾವ ಕಡೆ ಹೋದ್ರು ನಾನು ಅವ್ರಿಗೆ ಹೇಳಿ ಹೋಗ್ತೇನೆ. ಅಮರನಾಥ್ ಶೆಟ್ಟರಿಗೆ ಮತ್ತು ನಿಮಗೆ ಭಿನ್ನಾಭಿಪ್ರಾಯ ಇದೆ ಅಂತ ಬಿಂಬಿಸುವಂಥವ್ರು ಯಾರು? ನಮ್ಗೆ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತಿರ್ಬೋದು. ಅಂದರೆ ಮಾಧ್ಯಮಗಳಲ್ಲೆಲ್ಲ ಎಲ್ಲ ತುಂಬ ಬರ್ತಾ ಇದೆ. ಮಾಧ್ಯಮದಲ್ಲಿ ಒಳ್ಳೆ ಮಾಧ್ಯಮದಲ್ಲಿ ಅಂಥದ್ದೇನಿಲ್ಲ, ಆ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಹೋಗೋದಿಲ್ಲ ಅವರು. ಕೆಲವು ಮಾಧ್ಯಮದಲ್ಲಿ ಬರ್ತದೆ, ಅದಕ್ಕೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಅದು ಕೆಲವೆಲ್ಲ ಇದೆ, ಮಾನಹರಣ ಮಾಡುವಂಥದ್ದು, ರಾಜಕೀಯದಲ್ಲಿ ಇವರನ್ನು ಮುಗಿಸುವುದು ಹೇಗೆ ನೋಡುವಂಥದ್ದು ಕೆಲವು ವಿಚಾರಗಳಿವೆ. ಆದರೆ ಇವತ್ತು ವಾಸ್ತವಿಕವಾಗಿ ನಮಗೆ ಯಾವುದೇ ಯಾರಿಂದಲೂ ಏನು ತೊಂದರೆ ಇಲ್ಲ ಮತ್ತು ನಾವು ಮಾನಸಿಕವಾಗಿ ಭಾಳ ಶಾಂತ ರೀತಿಯಲ್ಲಿ ನಮ್ಮ ಕೆಲಸವನ್ನು, ನಮ್ಮ ಜವಾಬ್ದಾರಿಯನ್ನು ಯಾವ ರೀತಿ ನಮ್ಮನ್ನು HD ಕುಮಾರಸ್ವಾಮಿ ಪ್ರೀತಿಸಿ ಕರೆದ್ರೂ ಅದೇ ಪ್ರೀತಿಯನ್ನು ಮೇಂಟೈನ್ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು JDSಗೆ ಕೆಲಸ ಮಾಡ್ತಾ ಇದ್ದೇವೆ. ನಾಗರಾಜ್ ಶೆಟ್ಟಿ, ಮತ್ತೊಂದು ಕೇಳಬೇಕು ನಿಮ್ಮ ಹತ್ರ, ನಿಮಗೆ ಬ್ಯಾನರಲ್ಲಿ ಹೆಸರು ಬರಬೇಕು ಅಂತ ಯಾಕೆ ಆಕಾಂಕ್ಷೆ? ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ನಮ್ಗೆ ತಮ್ಗೆ ಗೊತ್ತಿರ್ಬೋದು ಒಂದು ಮಾತು, ನಾನು ಒಬ್ಬ ಸ್ವಯಂ ಸೇವಕನಾಗಿ ಬೆಳೆದವ. ನಮಗೆ ಪ್ರಚಾರದ ದೃಷ್ಟಿಯಲ್ಲಿ ನಾವು ಭಾಳ ಹಿಂದೆ. ನಾನು 20 ತಿಂಗಳು ಮಂತ್ರಿ ಆಗಿದ್ದೆ ಜಿಲ್ಲೆಯಲ್ಲಿ. ನಂದು ಒಂದೇ ಒಂದು ಪೋಸ್ಟರ್, ಬ್ಯಾನರ್ ಅಥವಾ ಒಂದೇ ಒಂದು ನನ್ನ ಹೆಸರು ಎಲ್ಲೂ ಇರ್ತಿರ್ಲಿಲ್ಲ. ಯಾವ ತಂತಿಗಮ್ಮದಲ್ಲಿ ಇರ್ತಿರ್ಲಿಲ್ಲ, ಎಲ್ಲೂ ಇರ್ತಿಲ್ಲ ಫ್ಲೆಕ್ಸ್ಗಳು. ನಮ್ಮಲ್ಲಿ ಹಾಕಬಾರ್ದು ಅಂತ ಇದು ಆದೇಶ ಇತ್ತಾಗ. ಇವತ್ತಿಗೂ ನಾನು ಹೇಳ್ತಾ ಇದ್ದೇನೆ, ನನಗೆ ಮೊನ್ನೊಬ್ಬರು ಹಿರಿಯ ನಾಯಕರು ಹೇಳಿದರು JDSನವರು, ಶೆಟ್ಟಿ ನಿಮಗೆಲ್ಲ ಕುರ್ಚಿಯಲ್ಲಿ ಕೂತ್ಕೊಳ್ಬೇಕಂದಿಲ್ಲ, ನೀವು ಯಾರು ಅಂತ ಇಡೀ ಸಮಾಜಕ್ಕೆ ಗೊತ್ತಿದೆ, ನಿಮ್ಮ ಬಗ್ಗೆ ಒಳ್ಳೆ ಅರಿವಿದೆ. ಬ್ಯಾನರಲ್ಲಿ ಹೆಸರು ಹಾಕದಿದ್ರೆ ಬೈತೀರಿ ಅಂತ ನೀವು? ಅಲ್ಲ, ಅದು ಜನ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ನನಗೆ ಅದು ಹೇಳ್ತಾರೆ, ಅದು ನಾನು ಹೇಳಿದೆ ಅಲ್ಲ, ಅದನ್ನು ಯಾರೋ ಕ್ರಿಯೇಟ್ ಮಾಡಿ ಅದನ್ನು ಕೂಡ ಇದು ಬಿಂಬಿಸುವಂಥ ಕೆಲಸ ಕೂಡ ಮಾಡೋರಿದ್ದಾರೆ ನಮ್ಮಲ್ಲಿ ಕೆಲವರು. ಸೊ ಅದು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಹಿಂದಿನದಲ್ಲೂ ಕೂಡ ಒಂದು ಮಾತು ಹೇಳ್ತಾ ಇರ್ತೇನೆ, ಎಲ್ಲದು ದೇವರು ನೋಡ್ತಾನೆ, ಒಳ್ಳೆಯದು ಕೆಟ್ಟದ್ದು ಯಾವುದು ಅದನ್ನು ದೇವರು ನೋಡ್ತಾನೆ. ಅದಕ್ಕಿಂತ ಅದರ ಬಗ್ಗೆ ನಾನು ಹೆಚ್ಚು ಚಿಂತನೆ ಮಾಡೋದಿಲ್ಲ, ಅದಕ್ಕೆ ಮನಸ್ಸು ಕೊಡೋದಿಲ್ಲ. ಎಸ್, ನಾನು ಮತ್ತೊಂದು ಕೇಳಬೇಕು ನಿಮ್ಮ ಹತ್ರ. ಈಗಾಗಲೇ ಮಾಧ್ಯಮಗಳ ವಿಚಾರ ಹೇಳಿದ್ರಿ, ಕೆಲ ಮಾಧ್ಯಮಗಳಿಗೆ ನಿಮ್ಮ ಮೇಲೆ ಯಾಕೆ ಸಿಟ್ಟು, ಏನು ಮಾಡಿದಿರಿ ಅವರಿಗೆ? ಹಾಗೆ ನನಗೆ ಎಲ್ಲ ಮಾಧ್ಯಮದವರ ಹತ್ರ ನಾನು ಒಳ್ಳೆ ರೀತಿಯಲ್ಲಿ, ಕೆಲವು ಮಾಧ್ಯಮಗಳಿದ್ದಾವೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಸ್ಟೋರಿಗಳು ಬರ್ತವೆ, ನೆಗೆಟಿವ್ ಸುದ್ದಿಗಳೇ ಬರ್ತವೆ. ನನ್ನ ಗ್ರಾಚಾರ, ನಾನು ಅದಕ್ಕೆ ಅವ್ರಿಗೆ ಹೇಳೋದು ಯಾವಾಗಲೂ, ಅಂಥದ್ದೇನೊಂದು ವಿಷಯ ಇದ್ದರೆ ನಮ್ಮ ಹತ್ರ ನೇರ ಕೇಳಿ, ಕನ್ಫರ್ಮೇಷನ್ ತಗೊಳ್ಳಿ. ಸುಮ್ಮನೆ ಹಾಕಿಕೊಂಡು, ಯಾಕಂದರೆ ನಾನು ಭಾಳ ಸ್ಪಷ್ಟದಲ್ಲಿ ಹೇಳಿದ್ದೇನೆ,
ಅನೇಕ ವಿಚಾರಗಳು ಮಾಧ್ಯಮದಲ್ಲಿ ಬರ್ತದೆ. ಅಂಥದ್ದು ದೊಡ್ಡ ದೊಡ್ಡ ಏನಾದರೂ ವಿಚಾರ ಇದೆ ನಮಗೆ ಕ್ಲಾರಿಫೈ ಮಾಡಿ, ಅದೊಂದು ಧರ್ಮ. ಈಗ ನಾನು ಹೇಳೋದು, ಯಾವ ಮಾಧ್ಯಮದ ಹತ್ರ ನಾನು ಜಗಳ ಮಾಡಲಿಲ್ಲ, ಯಾವ ಮಾಧ್ಯಮದ ನನಗೆ ಬೇಸರ ಇಲ್ಲ, ಎಲ್ಲರನ್ನೂ ನಾನು ಪ್ರೀತಿಯಿಂದ ನೋಡ್ತಾ ಇದ್ದೇನೆ. ಆದರೆ ಕೆಲವರು ತಾವು ಹೇಳಿದಾಗ ಕೆಲವು ಮಾಧ್ಯಮದವರು ಸ್ವಲ್ಪ ಸ್ವಲ್ಪ ಹಾಕ್ತಾರೆ, ನೆಗೆಟಿವ್ ಹುಡುಕ್ತಾ ಇದ್ದಾರೆ. ಅದು ಹುಡುಕ್ಲಿ, ನಮ್ಗೆ ಒಳ್ಳೇದಲ್ಲ. ಎಸ್, ನಮಗೆ ಒಳ್ಳೆ ಪಬ್ಲಿಸಿಟಿ ಸಿಗ್ತದೆ. ಎರಡನೇದಾಗಿ ನಾನು ಕೂಡ ಜಾಗರೂಕತೆಯಿಂದ ಇರ್ತೇನೆ. ಅಂದರೆ ಅವರು ನೆಗೆಟಿವ್ ಸುದ್ದಿಗಳು ಕೂಡ ತಮಗೆ ಪಾಸಿಟಿವ್ ಆಗಿ ನಾನು ಹೇಳ್ತೇನಲ್ಲ, ನನಗೆ ಯಾಕಂದರೆ ನನಗೆ ಅಂಥದ್ದು ನೆಗೆಟಿವ್ ಸುದ್ದಿಗಳೇ ಇಲ್ಲ. ಇತ್ತೀಚಿನ ಕೆಲವು ಸುದ್ದಿಗಳು ಕೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು, ನನಗೆ ಸಂಬಂಧವೇ ಇಲ್ಲ, ಆದರೂ ಅದು ಬಂದಿದೆ. ಅದಕ್ಕೆ ನಾನು ಲೀಗಲಿ ಫೈಟ್ ಮಾಡಬೇಕು, ಮಾಡ್ತಾ ಇದ್ದೇನೆ, ಅದು ಪ್ರಶ್ನೆ ಬೇರೆ. ಸೊ ಆದರೆ ಇವತ್ತು ವಾಸ್ತವಿಕ ಸ್ಥಿತಿಯಲ್ಲಿ ಮಾಧ್ಯಮದಲ್ಲಿ ಬಂದಕ್ಕೆ ನನಗೇನು ಬೇಸರ ಇಲ್ಲ. ಮಾಧ್ಯಮದಲ್ಲಿ ಹಾಕಿಸೋರು ಯಾರು ಅಂತ ಭಗವಂತನಿಗೆ ಗೊತ್ತು, ಭಗವಂತ ನೋಡ್ತಾನೆ. ನಾನು ಅಂಥದ್ದೇನಾದರೂ ಮಾಡಿದರೆ ಅದರ ಪಾಪ ನನಗೆ, ಇಲ್ಲದಿದ್ದರೆ ಹಾಕಿದವರಿಗೆ ಮತ್ತು ಹಾಕಿಸಿದವರಿಗೆ. ಎಸ್, ನಾನು ಮತ್ತೆ ಕೇಳಬೇಕು ನಿಮ್ಮ ಹತ್ರ, ರಾಜ್ಯ ಉಪಾಧ್ಯಕ್ಷರು ತಾವು ಜೆ ಡಿ ಎಸ್ನಲ್ಲಿ ಒಬ್ಬ MLA ಕ್ಯಾಂಡಿಡೇಟಿಗೆ ಟಿಕೆಟ್ ಸಿಗಬೇಕು ಅಂತಾದರೆ ಮಾನದಂಡ ಏನು ಆತನಿಗೆ ಟಿಕೆಟ್ ಕೊಡುವಂಥದ್ದು? ಸಾಮಾನ್ಯವಾಗಿ ಇವತ್ತು ನಾನು ಹೇಳೋದಾದರೆ ಕರಾವಳಿ ಜಿಲ್ಲೆಗಳ ಬಗ್ಗೆ, ಯಾಕಂದರೆ ಬಾಕಿ ಕಡೆ ಈಗಾಗಲೇ ಭಾಳಷ್ಟು ಜನ ಆಕಾಂಕ್ಷಿಗಳು ಭಾಳಷ್ಟು ಸಮಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ಹಿರಿಯರಿದ್ದಾರೆ, MLA ಆದವರು, ಮಂತ್ರಿಗಳಾದವರು ಭಾಳಷ್ಟು ಜನ ಇದ್ದಾರೆ. ಮತ್ತು ಕಳೆದ ಚುನಾವಣೆಯಲ್ಲಿ ಸುಮಾರು 30ರಿಂದ 40 ಜನ 300ರಿಂದ 800 ಓಟಿನ ಡಿಫರೆನ್ಸಲ್ಲಿ ಸೋತವರಿದ್ದಾರೆ. ಸೊ ಅವರಿಗೆ ಆಟೋಮೆಟಿಕ್ಲಿ ದೇ ಮೇ ಗೆಟ್ ದ ಸೀಟ್. ನಮ್ಮಲ್ಲಿ ಈಗ ಏನಾಗಿದೆ ಅಂತಂದರೆ, ಸ್ವಲ್ಪ ಹೊಸಬರನ್ನು, ಯುವಕರನ್ನು, ಸ್ವಲ್ಪ ಒಳ್ಳೆ ಬ್ಯಾಕ್ಗ್ರೌಂಡ್ ಇದ್ದವರನ್ನು, ನಿಷ್ಠಾವಂತರನ್ನು ಕಣಕ್ಕಿಳಿಸಬೇಕು ಅಂತ ನಮ್ಮ ಹಿರಿಯರ ಆಶೆ ಇದೆ. ಸೊ ಅದಕ್ಕೋಸ್ಕರ ನಮ್ಮ ರಾಜ್ಯದ ನಾಯಕರುಗಳು, ಆ ಕೋರ್ ಕಮಿಟಿ ಏನಿದೆ ಮತ್ತು ಜಿಲ್ಲೆಯ ನಾಯಕರುಗಳು ಸೇರಿ ಅತ್ಯುತ್ತಮ ಅಭ್ಯರ್ಥಿಗಳನ್ನು ನಿಲ್ಲಿಸುವಂಥ ಕೆಲಸ ನಾವು ಮಾಡ್ತೇವೆ. ಅಂದರೆ ಕೆಲವರಿಗೆಲ್ಲ ಬೆಳಿಗ್ಗೆ ಪಾರ್ಟಿಗೆ ಸೇರಿದರೆ ಮಧ್ಯಾಹ್ನದ ಹೊತ್ತಿಗೆ ಟಿಕೆಟ್ ಡಿಕ್ಲೇರ್ ಆಗ್ತದಪ್ಪ. ಸಾಮಾನ್ಯವಾಗಿ ಎರಡು ವಿಚಾರ ಇದೆ, ಬೆಳಿಗ್ಗೆ ಸೇರುವುದು, ಮಧ್ಯಾಹ್ನ, ಅದು ಪ್ರತಿಯೊಂದು ಪಾರ್ಟಿಯಲ್ಲಿ ತಾವು ನೋಡಿದ್ದೀರಿ. 12 ಗಂಟೆವರೆಗೆ ಸೀಟ್ ಸಿಗಲಿಲ್ಲ ಅಂತೇಳಿ 1 ಗಂಟೆಗೆ ಸೇರಿ ಅವ್ರು ನಾಮಿನೇಷನ್ ಹಾಕಿದ್ದನ್ನು ಎಲ್ಲ ಪಕ್ಷದಲ್ಲಿ ನೋಡಿದ್ದೀರಿ. ಈ ಒಂದು ಪಕ್ಷ ಅಂತಲ್ಲ. ಆದರೆ ಇಲ್ಲಿ ನಮ್ಮದು ಏನಾಗಿದೆ ಅಂತಂದರೆ, ನಮ್ಮ ನಾಯಕರಾದಂಥ HD ದೇವೇಗೌಡರಾಗಲಿ, HD ಕುಮಾರಸ್ವಾಮಿ ಅವರಾಗಲಿ ಈಗಾಗಲೇ ನಾವು ಹೆಚ್ಚಿನ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡಿ ಆಗಿದೆ. ಕೆಲವರು ಕಾಯ್ತಾ ಇರ್ತಾರೆ, ಅವನು ಸೀಟ್ ಸಿಗದಿದ್ದರೆ ನಮ್ಮಲ್ಲಿ ಬರ್ತಾರೆ, ನಾವು ಕೊಡುವಂಥ. ಆ ರೀತಿ ಅಲ್ಲ. ನಾವು ಈಗಾಗಲೇ ಅನೇಕ ಅಭ್ಯರ್ಥಿಗಳನ್ನು ಚಿಂತನೆ ಮಾಡಿ ಅವರು ತಯಾರು ಮಾಡಿ ಇಟ್ಟಿದ್ದಾರೆ. ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಕೆಲವರು ತಾವು ನೋಡಿರ್ಬೋದು ಮಾಧ್ಯಮದ ಮೂಲಕ, ಕೆಲವರ ಹೆಸರು ಅನ್ಅಫಿಷಿಯಲ್ ಆಗಿ ಅಥವಾ ಒಂದು ಮಟ್ಟದಲ್ಲಿ ಬಂದು ನಿಂತಿದೆ. ಇನ್ನು ಅಫಿಷಿಯಲಿ ಅವರನ್ನು ರಿಲೀಸ್ ಮಾಡೋದು, ಪಟ್ಟಿ ರಿಲೀಸ್ ಮಾಡೋದು ಮತ್ತು ಬಿ ಫಾರ್ಮ್ ಕೊಡುವಂಥ ಕೆಲಸ ನಮ್ಮ ರಾಜ್ಯ ನಾಯಕರು ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ನಾನು ಹೇಳೋದು ಇಷ್ಟೇ, ಹೊಸ ಮುಖಗಳು, ಯುವಕರು ವಿಶೇಷವಾಗಿ, ಮತ್ತು ಸ್ವಲ್ಪ ಅವರ ಉತ್ತಮ ತೇಜಸ್. ಅಂದರೆ ನೀವು ಹೇಳ್ತಾ ಇದ್ದೀರಿ ಉತ್ತಮ ತೇಜಸ್ ಅಥವಾ ಉತ್ತಮ ಒಂದು ವರ್ಚಸ್ ಇರುವಂಥ ನಾಯಕರು ಬೇಕು ಅಂತ. ಸುಳ್ಯ ಮತ್ತು ಪುತ್ತೂರಲ್ಲಿ ಟಿಕೆಟ್ ಡಿಕ್ಲೇರ್ ಆಗಿದಪ್ಪ, ನಮಗೆ ಗೊತ್ತಿಲ್ಲ ಅವ್ರು ಯಾರು, ಏನು ಕತೆ ಅಂತ ಗೊತ್ತಿಲ್ಲ, ಅವರಿಗೆಲ್ಲ ಟಿಕೆಟ್ ಕೊಡ್ತಾ ಇದ್ದೀರಿ. ತಾವು ಹೇಳ್ತಾ ಇದ್ದೀರಿ ಯಾರು ಅಂತ, ಏನು ಅಂತ ಗೊತ್ತಿಲ್ಲ ಅಂತ. ಆದರೆ ನಾನೊಂದು ಹೇಳ್ತಾ ಇದ್ದೇನೆ ನಿಮಗೆ, ಒಂದು 15 ದಿವಸ ನಿಲ್ಲಿ ನೀವು, ಇನ್ನೊಂದು 15 ದಿವಸ ಯಾರು ಅಂತ ಗೊತ್ತಾಗುತ್ತೆ. ಮತ್ತು ಇಲೆಕ್ಷನ್ ಆದಮೇಲೆ, ರಿಸಲ್ಟ್ ಆದಮೇಲೆ ನೀವು ನನ್ನನ್ನು ಇಲ್ಲಿ ಕರೀರಿ, ಆಗ ಹೇಳ್ತೀರಿ ಅವ್ರು ಹೇಗೆ ಗೆದ್ದರು ಅಂತ. ಅಂದರೆ ಈ ಸುಳ್ಯ ಮತ್ತು ಪುತ್ತೂರು ಭಾಗದಲ್ಲಿ ಗೆಲ್ತೇವೆ ಅಂತ ಒಂದು ಭರವಸೆ ಇದೆ, ನಮ್ಗೆ ವಿಶ್ವಾಸ ಇದೆ. ಯಾಕಂತಂದರೆ ನಾನು ಹೇಳಿದೆಲ್ಲ, ಈಗ ಜನ ಇವತ್ತು ಬೇಸತ್ತಿದ್ದಾರೆ, ಜನ ಭಾಳ ಕೋಪದಲ್ಲಿದ್ದಾರೆ. ಆದರೆ ನೀವೇ ಯಾಕೆ ಆಗಬೇಕು ಆಯ್ಕೆ? ಕಾಂಗ್ರೆಸ್ ಇದೆಯಲ್ಲ ಅವರಿಗೆ. ಅಲ್ಲ, ಕಾಂಗ್ರೆಸ್ ದಿನನಿತ್ಯ ನೋಡ್ತಾ ಇದ್ದೀರಲ್ಲ, ಇವತ್ತು ಹೆಲಿಕಾಪ್ಟರ್ ಬಂದಿದೆ. ದಿನನಿತ್ಯ ಭ್ರಷ್ಟಾಚಾರದ ಬಗ್ಗೆ ನಿರಂತರವಾಗಿ ಬರ್ತಾ ಇದೆ, ಕಾಂಗ್ರೆಸ್ಸಿನ ಬಗ್ಗೆ, UPA ಸರ್ಕಾರದ ಬಗ್ಗೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ದೇಶದಲ್ಲಿ ಕಡು ಬಡವ ದಿನ ತೆಗಿಲಿಕ್ಕೆ ಕಷ್ಟ, ಜೀವನ ಮಾಡಲಿಕ್ಕೆ ಕಷ್ಟ. ದಿನನಿತ್ಯ ಡೀಸೆಲು, ಪೆಟ್ರೋಲು. ಒಬ್ಬ ಬಡ ಪಾಪದವನ ಮಗಳಿಗೆ ಮದುವೆ ಮಾಡಿದ್ರೆ ಮಂಗಳಸೂತ್ರ ಮಾಡಬೇಕಾದ್ರೆ ಇವತ್ತು ಲಕ್ಷ ರೂಪಾಯಿ ಬೇಕು. ಅಂದರೆ ಈಗ ನೋಡಿ, ಪುತ್ತೂರು ಪ್ರತಿಯೊಂದು ಬೆಲೆ ಏರಿಕೆ, ಈ ಒಂದು ಅವ್ಯವಸ್ಥೆ, ಭ್ರಷ್ಟಾಚಾರ, ಜನ ಬಹಳಷ್ಟು ನೋವಲ್ಲಿದ್ದಾರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ. ಅದು ದಿನನಿತ್ಯದ ನಮ್ಮ ಆಹಾರ ಪದಾರ್ಥಗಳಿಂದ ಹಿಡಿದು ಕನ್ಸ್ಟ್ರಕ್ಷನ್, ಸಿಮೆಂಟ್ ಆಗಲಿ, ಪ್ರತಿಯೊಂದಕ್ಕೂ ಬೆಲೆ ಏರ್ತಾ ಇದೆ. ಅದಕ್ಕೆ ನನಗೆ ಯಾವುದೇ ಒಂದು ವಿಚಾರ ತೆಗೆದು ತಾವು ಕೂಡ ಬೆಲೆ ಏರಿಕೆಗೆ ಇದಿಲ್ಲ, ಕಂಟ್ರೋಲ್ ಇಲ್ಲ, ಮತ್ತು ಭ್ರಷ್ಟಾಚಾರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಟ್ಟಿನಲ್ಲಿ ಈಗ ಇಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕದ ಬಿಜೆಪಿ ಸರ್ಕಾರದ ಏನು ನೆಗೆಟಿವ್ಗಳೇ ನಿಮಗೆ ಪಾಸಿಟಿವ್ ಆಗ್ತದೆ. ಪುತ್ತೂರು ಮತ್ತು ಸುಳ್ಯದ ಬಗ್ಗೆ ನೋಡೋದಾದ್ರೆ, ಈಗ ಈ 2 ಕ್ಷೇತ್ರಗಳಿಗೂ ಟಿಕೆಟ್ ಡಿಕ್ಲೇರ್ ಆಗಿದೆ JDS ನಿಂದ. ಆದರೆ 2 ಕ್ಷೇತ್ರಗಳಲ್ಲೂ ಕೂಡ ಸ್ಟ್ರಾಂಗ್ ಹೋಲ್ಡ್ ಇರುವಂಥದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ಗೆ.
ಪ್ರತಿ ಬಾರಿ ನಾವು ಇತಿಹಾಸವನ್ನು ಕೆದಕಿದ್ರು ಕೂಡ. ನಾನು ಹೇಳಿದೆಲ್ಲ, ಈ ಸಲ ನಿಮಗೆ ವಿಶೇಷತೆ ಅಂತ ಇದ್ರೆ, ಈ ಸಲ ಯಾರಿಗೂ ಕೂಡ ನಾನು ಗೆಲ್ತೇನೆ ಅಂತ ಎದೆ ತಟ್ಟು ಹೇಳುವಷ್ಟು ಧೈರ್ಯ ಯಾವ ಅಭ್ಯರ್ಥಿಗೂ ಇಲ್ಲ. ನಿಮ್ಮ ಕುಮಾರಸ್ವಾಮಿ ಅವರಿಗೂ ಅದು ಬೇಡ ಬಿಡಿ, ಅವರು ಇಸ್ ದೇರ್ ದ ಟಾಪ್. ನಾನು ಹೇಳೋದು ನಮ್ಮ ಕರಾವಳಿ ಜಿಲ್ಲೆ, ನಾನು ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಆನ್ ಕರಾವಳಿ ಜಿಲ್ಲೆಗಳ ಬಗ್ಗೆ. ಯಾರು ಕೂಡ ನಾನು ಗೆಲ್ತೇನೆ ಸೀಟಲ್ಲಿ ಅಂತ ಹೇಳುವಷ್ಟು ಶಕ್ತಿ ಯಾರಿಗೂ ಇಲ್ಲ. ಆ ಥರ ಜನ ಮತದಾರರು ಇವತ್ತು ಆ ಸ್ಟೇಟಸಲ್ಲಿದ್ದಾರೆ. ಸೊ ಆದ್ದರಿಂದ ಇವತ್ತು ಕುಮಾರಸ್ವಾಮಿಯವರೊಂದು ಒಳ್ಳೆತನ, ಅವರೊಂದು ಸಹೃದಯಿ, ಜನಪರ ಕಾರ್ಯಕ್ರಮ ಮಾಡಬೇಕು, ಜನರ ಸೇವೆ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ. ಹೊಸ ಹೊಸ ಕಾರ್ಯಕ್ರಮಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ. ನಮ್ಮ ಮ್ಯಾನಿಫೆಸ್ಟೋ ರಿಲೀಸ್ ಆದಮೇಲೆ ತಾವು ಕರಿಬೇಕು ನನ್ನನ್ನು. ಅಂದರೆ ಈಗ 2 ಪಕ್ಷ, ಈಗ ಯಾರಿಗೂ ಇಲ್ಲ ಅಂತ ಆದರೆ 3 ಪಕ್ಷಗಳಿಗೂ ಇಲ್ಲ ಅಂತ ಇತ್ತಲ್ಲ, JDSನವರಿಗೂ ಕೂಡ ಗೆಲ್ತೇನೆ ಅನ್ನುವಂಥ ಭರವಸೆ ಇಲ್ಲ ಅಂತ ಇತ್ತು. ನಾನು ಹೇಳಿದೆ ಅಷ್ಟೇ ಸ್ವಾಮಿ, ನಾನೀಗ ಹೇಳಿದ್ದು ಇಲ್ಲಿಗೆ ತಾವು ಹೇಳಿದ್ದಕ್ಕೆ ಹೇಳ್ತಾ ಇದ್ದೇನೆ. ಇಲ್ಲಿ 2 ಸ್ಟ್ರಾಂಗ್ ಪಕ್ಷ ಅಂತ ಹೇಳಿದಿರಿ, ಆ 2 ಬಿಟ್ಟು ನಮಗೆ 2 ಸಾಕಾಗಿದೆ, 3ನೇ ಪಕ್ಷಕ್ಕೆ ಅವಕಾಶ ಕೊಡುವ. KJP ಇದೆ ಅವರಿಗೆ ಆಪ್ಷನ್, BSR ಕಾಂಗ್ರೆಸ್ ಇದೆ. KJP YSR ಕಾಂಗ್ರೆಸ್ ಇಲ್ಲಿ ಎಷ್ಟಿದೆ ಅಂತ ತಮ್ಗೆ ಗೊತ್ತಿದೆ. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಇರುವುದೀಗ 3 ಪಕ್ಷಗಳು. ಈ 3 ಪಕ್ಷಗಳಲ್ಲಿ JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ಈ 3 ಪಕ್ಷದಲ್ಲಿ ಯಾವುದು ಒಳ್ಳೆಯದು ಅಂತ ಇವತ್ತು ಜನ ಚಿಂತನೆ ಮಾಡ್ತಾ ಇದ್ದಾರೆ. ಅಂದರೆ ನಾನು ಕೇಳೋದು, JDSಗೆ ದಕ್ಷಿಣ ಕನ್ನಡದ ಜನ ಯಾಕೆ ಓಟ್ ಹಾಕಬೇಕು ಅಂತ. ಜನ ಯಾಕೆ ಓಟ್ ಹಾಕಬೇಕು ಅಂತ ನೀವು ಜನರ ಹತ್ರ ಕೇಳಬೇಕು. ಅದೇ ನಾನು ನಾಗರಾಜ್ ಶೆಟ್ಟರ್ ಹತ್ರ ಕೇಳ್ತೇನೆ. ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಹೋದಲ್ಲೆಲ್ಲ ಹೇಳ್ತಾರೆ ನೇತ್ರಾವತಿಯನ್ನು ನಾವು ಬಯಲುಸೀಮೆಗೆ ಹರಿಸ್ತೇವೆ ಅಂತ. ಇದು ಮರಣ ಶಾಸನ ಅಲ್ವಾ ದಕ್ಷಿಣ ಕನ್ನಡಕ್ಕೆ? ನಾನು ಒಂದು ಹೇಳ್ತಾ ಇದ್ದೇನೆ ಸ್ವಾಮಿ ನಿಮ್ಮ ಹತ್ರ, ತಾವು ಭಾಳ ಸ್ಪಷ್ಟತೆ ಬೇಕು. ಯಾವಾಗಲೂ ಅವರು ಹೇಳಿಲ್ಲ. ನಿನ್ನೆ ರಾಯಚೂರಿನಲ್ಲಿ ಇಲ್ಲ ತಪ್ಪು ನಾನು ಹೇಳ್ತೇನೆ. ನನಗೆ ಕ್ಲಾರಿಫಿಕೇಶನ್ ಕೇಳಿದ್ರು ನನ್ನಲ್ಲಿ ಮಾಧ್ಯಮದವರು, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಅವರು ಹೇಳುವುದೇನಂತ ಹೇಳಿದರೆ, ಈಗಾಗಲೇ ತಾವು ನೋಡಿದಿರಿ ಇತ್ತೀಚಿನ ಬಜೆಟಲ್ಲಿ BJP ಅವರು ಕೂಡ ಒಂದು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಇದಕ್ಕೆ ಇಟ್ಟಿದ್ದಾರೆ. ಯಾವುದಕ್ಕೆ ಅಲ್ಲ, ಈ ನೀರ ಕಡಲಿಗೆ ಸಮುದ್ರಕ್ಕೆ ಹೋಗುವಂಥ ನೀರನ್ನು ಯಾವ ರೀತಿ ಸದುಪಯೋಗ ಮಾಡ್ಬೋದು ಅಂತೇಳಿ ಆ ಸಂಜೀವಿನಿ ಕಾರ್ಯಕ್ರಮಕ್ಕೆ ಹಣವನ್ನು ಮುಡಿಪಾಗಿಟ್ಟಿದ್ದಾರೆ. ನಮ್ಮದು ಚಿಂತನೆ ಏನಂತ ಹೇಳಿದರೆ, ತಾವು ತಪ್ಪು ತಿಳ್ಕೊಳ್ಬೇಡಿ, ನೇತ್ರಾವತಿ ತಿರುವು ಯೋಜನೆ ಅಲ್ಲ, ಬಯಲು ಸೀಮೆಗೆ ಕೊಂಡೋಗುವಂಥದ್ದಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ಇರುವಂಥ ಸುಮಾರು 12ರಿಂದ 16 ನದಿಗಳು ಈ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಬಂದು ವಿದಿನ್ 8 ಅವರ್ಸ್ 8 ಗಂಟೆ ಒಳಗೆ ಸಂಪೂರ್ಣ ನೀರು ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ. ಜನವರಿ ನಂತರ ನಮಗೆ ನೀರಿಲ್ಲ ಕುಡಿಲಿಕ್ಕೆ. ಎಲ್ಲಿ? ಮಂಗಳೂರಲ್ಲಿ ಸಮುದ್ರದ ಕಿನಾರೆಯಲ್ಲಿದ್ದು ಇಷ್ಟು ಒಳ್ಳೆ ನದಿಗಳಿದ್ದು ನಮಗೆ ಜನವರಿ ನಂತರ ಕುಡಿಲಿಕ್ಕೆ ನೀರಿಗೆ ಅವ್ಯವಸ್ಥೆ ಆಗುತ್ತೆ. ಸೊ ಅಂಥ ದುಸ್ಥಿತಿಯಲ್ಲಿ ಈ ನೀರನ್ನು ನಾವು ಸದುಪಯೋಗ ಮಾಡೋದು ಹೇಗೆ? ಈ ನೀರನ್ನು ತಡೆಗಟ್ಟಿ ಅದನ್ನು ಸ್ಟಾಕ್ ಮಾಡಿ ಇಡೀ ನಮ್ಮ 3 ಜಿಲ್ಲೆಗಳಿಗೆ ಕುಡಿಲಿಕ್ಕೆ, ಕೃಷಿಗೆ ಮತ್ತು ಇಂಡಸ್ಟ್ರೀಸಿಗೆ ಕೊಟ್ಟು ಇನ್ನೂ ನೀರು ಉಳಿದ್ರೆ ನಾವು ಬಾಕಿ ಕರ್ನಾಟಕದ ಜಿಲ್ಲೆಗಳಿಗೆ ಕೊಡ್ಬೋದು ಅಂತ ಅದು ಹಿರಿಯರದು. ಅವರು ಹೇಳ್ತಾ ಇರುವಂತದ್ದು ಕರಾವಳಿ ಜಿಲ್ಲೆಗಳಿಗೆ ಯಾವುದೇ ರೀತಿ ಮರಣ ಶಾಸನ ಅಲ್ಲ. ತಪ್ಪದು. ಎಸ್ ನಾಗರಾಜ್ ಶೆಟ್ಟಿ, ನಾನು ನಿಮ್ಮ ಹತ್ರ ಇನ್ನಷ್ಟು ಮಾತಾಡ್ತೇನೆ. ಇನ್ನು ನೇತ್ರಾವತಿಯ ಬಗ್ಗೆ ನನಗೆ ಇನ್ನಷ್ಟು ಮಾತಾಡಲಿಕ್ಕಿದೆ ನಿಮ್ಮ ಜೊತೆ. ಎಸ್, ಈಗ ಒಂದು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಳ್ತೇನೆ. ಬ್ರೇಕ್ ನಂತರ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ನೋಡ್ತಾ ಇರಿ ಸ್ಪಂದನ.